ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ ಅರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾತ್ಮನಃ ವಸ್ತುನೋ ವಸ್ತುನೋ ನಿತ್ಯಂ ಸಮಸ್ತವ್ಯಸ್ತಯೋಗತಃ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತ ಪಯೋನಿಧಿಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತಸ್ಮರಣೀಯರಾದಂತಹ ಶ್ರೀ ವಿಷ್ಣುತೀರ್ಥರು ತಮ್ಮ ಶ್ರೀಮದ್ ಭಾಗವತ ಸಾರೋದ್ಧಾರ ಅನ್ನುವ ಗ್ರಂಥದಲ್ಲಿ ಭಗವಂತನ ಅನುಗ್ರಹಕ್ಕೆ ಅತ್ಯಂತಿಕವಾಗಿ ಕಾರಣವಾದದ್ದು ಮಹಾತ್ಮರ ಸೇವಾ. ಭಗವಂತನ ಸನ್ನಿಧಾನದಿಂದ ಯುಕ್ತರಾದಂತಹ ಮಹಾತ್ಮರು ಅಂತ ಯಾರಿದ್ದಾರೆ, ವಿಶೇಷ ಅವನ ಅಧಿಷ್ಠಾನವಾಗಿರ್ತಾರೆ, ಅಂತಹವರ ಸೇವೆ ಭಗವತ್ ಪ್ರೀತಿಗೆ ಕಾರಣ ಆಗತ್ತೆ ಅಂತ ಭಾಗವತದಲ್ಲಿ ಈ ವಿಷಯ, ಈ ಪ್ರಮೇಯವನ್ನು ಎಲ್ಲೆಲ್ಲಿ ವ್ಯಾಸರು ಸಂಗ್ರಹ ಮಾಡಿದ್ದಾರೆ ಅದನ್ನು ಒಂದೊಟ್ಟಿಗೆ ಸಂಗ್ರಹ ಮಾಡಿ ಮಹತ್ ಸೇವಾ ಪ್ರಶಂಸಾ ಪ್ರಕರಣ ಅಂತ ಮಾಡಿದ್ದಾರೆ. ಅದರಲ್ಲಿ ಸ್ವತಃ ಭಗವಂತ ಬ್ರಾಹ್ಮಣರ ವಿಚಾರದಲ್ಲಿ ತಾನು ಹೇಗೆ ನಡೆದುಕೊಳ್ಳುತ್ತಾನೆ ಅನ್ನೋದನ್ನು ಹಿಂದೆ 2 ಪದ್ಯಗಳಲ್ಲಿ, ಒಂದು ಯಸ್ಯಾ ಯಸ್ಯಾಮೃತಾಮಲ ಯಶಃ ಶ್ರವಣಾವಗಾಹ ಸದ್ಯ ಪುನಾತಿ ಜಗದಾ ಶ್ವಪಚಂ ವಿಕುಂಠಃ ಸೋಹಂ ಭವದ್ಭ್ಯಃ
ಉಪಲಬ್ಧ ಸುತೀರ್ಥಕೀರ್ತಿ ಚಿಂಧ್ಯಾಂ ಸ್ವಬಾಹುಮಪಿ ಪ್ರತಿಕೂಲ ವೃತ್ತಿಂ ಅಂತ ಭಾಗವತದ ತೃತೀಯ ಸ್ಕಂದದಲ್ಲಿ ಸನಕಾದಿಗಳನ್ನು ನೋಡ್ತಾ ಅವರನ್ನು ಕುರಿತು ಹೇಳುವ ಮಾತು, ಸ್ವತಃ ಬ್ರಾಹ್ಮಣ ಭಗವಂತನಲ್ಲಿ ಅಪಚಾರವನ್ನು ಮಾಡಿದರೂ ಕೂಡ ಅವನಲ್ಲಿ ಭಗವಂತ ಕೋಪವನ್ನು ಮಾಡಿಕೊಳ್ಳಲು ಅನ್ನುವುದನ್ನು ಕೂಡ ತಿಳಿಸ್ತಾ, ಹೇಗೆ ಮಕ್ಕಳು ತಾಯಿಯನ್ನು ವಿರೋಧ ಮಾಡಿದಾಗಲೂ ಕೂಡ ತಾಯಿ ಪ್ರೀತಿಯಿಂದ ಮಕ್ಕಳನ್ನು ಸಂತೈಸುವಂತೆ ತಾಯಿಯಂತೆ ಭಗವಂತನನ್ನು ತಿಳಿದು ಉಪಾಸನೆ ಮಾಡುವಂತಹ ತನ್ನ ಭಕ್ತರು ಮಾಡುವಂತಹ ಏನಾದರೂ ತಪ್ಪುಗಳು ಇದ್ದರೆ ಭಗವಂತ ಮನಸ್ಸಿಗೆ ತಾರದೆ ಅವರ ಮೇಲೆ ಅನುಗ್ರಹವನ್ನೇ ಮಾಡಿದ್ದಾರೆ. ಹೀಗೆ ಭಗವಂತ ಬ್ರಾಹ್ಮಣರ ವಿಷಯದಲ್ಲಿ ತಾನಿರುವಾಗ ಮತ್ತೊಂದು ಪ್ರಸಂಗವನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಬರುವಂತಹ ಈ ಮಾತು ಮತ್ತೊಮ್ಮೆ ಉಚ್ಚಾರ ಮಾಡ್ತೇನೆ. ತಸ್ಯಾವ ನಿಜ್ಯ ಚರಣೋ ತದಪಸ್ವಮೂರ್ಧ್ನಿ ಬಿಭ್ರಜ್ಜಗದ್ಗುರು ತಮೋಪಿ ಸತಾಂ ಪತಿರಿಹಿ ಬ್ರಹ್ಮಣ್ಯದೇವ ಇತಿ ಯದ್ಗುಣನಾಮಯುಕ್ತಂ ತಸ್ಯೈವ ಯಚ್ಚರಣ ಶೌಚಮಶೇಷತೀರ್ಥಂ. ಒಮ್ಮೆ ಸಾವಿರ ಸ್ತ್ರೀಯರನ್ನು ಪಾಣಿಗ್ರಹಣ ಮಾಡಿದ ಕೃಷ್ಣ ಗೃಹಸ್ಥಾಶ್ರಮ ಧರ್ಮವನ್ನು ಹೇಗೆ ಆಚರಣೆ ಮಾಡ್ತಾ ಇದ್ದಾನೆ ನೋಡೋಣ ಅಂತ ನಾರದರು ಬಂದಿದ್ದಾರೆ. ಬಂದ ನಾರದರನ್ನು ಭಗವಂತ ಆದರಪೂರ್ವಕವಾಗಿ ಸತ್ಕಾರ ಮಾಡಿದ್ದ. ಹೇಗೆ ಮಾಡಿದ? ಜಗತ್ತಿಗೆ ಗುರು ಭಗವಂತ, ಜಗದ್ಗುರು ತಮೋಪಿ, ಗುರುತಮ ಆ ಭಗವಂತ. ಅಂತಹ ಕೃಷ್ಣ ನಾರದ ಮುನಿಗಳ ಪಾದವನ್ನು ತೊಳೆದು ಅವರ ಪಾದೋದಕವನ್ನು ತಾನು ತನ್ನ ತಲೆಯ ಮೇಲೆ ಧಾರಣೆ ಮಾಡಿದ್ದ. ನಿಜವಾಗಿ ನೋಡಿದರೆ ನಾರದರ ಪಾದೋದಕ ಭಗವಂತನನ್ನೇನು ಪವಿತ್ರೀಕರಿಸಬೇಕಾದ್ದಿಲ್ಲ. ಯಾಕೆಂದರೆ ಆ ಭಗವಂತನ ಪಾದ ತೊಳೆದ ಗಂಗಾ ಅನ್ನುವ ಜಲ ವಿಶೇಷ ಜಗದ ಜನರ ಅಘವನ್ನೇ ಪರಿಹರಿಸಿ ಅವರನ್ನು ಪವಿತ್ರಗೊಳಿಸುವಂಥದ್ದು ಭಗವಂತನ ಪಾದದಿಂದ ಹುಟ್ಟಿ ಬಂದಂತಹ ಗಂಗೆ. ಆದ್ದರಿಂದ ಬ್ರಾಹ್ಮಣರನ್ನು ದೇವರಂತೆ ಕಾಣುವ ಕೃಷ್ಣನಿಗೆ ಬ್ರಹ್ಮಣ್ಯ ದೇವ ಅನ್ನುವ ಹೆಸರು ಅನ್ವರ್ಥವಾಗಿರ್ತಕ್ಕಂಥದ್ದು. ಈ ಪ್ರಸಂಗದಲ್ಲಿ ಜಗದೊಡೆಯನಾದ ಕೃಷ್ಣ ನಾರದರ ಪಾದ ತೊಳೆದ ಅಂದ ಮಾತ್ರಕ್ಕೆ ತೊಳೆದ ಕೃಷ್ಣ ಚಿಕ್ಕವನಾಗೋದಾಗಲಿ, ತೊಳೆಸಿಕೊಂಡ ನಾರದರು ಭಾರಿ ಉತ್ತಮರು ಅಂತ ಆಗಲಿ ಆಗೋಲ್ಲ. ಇದರಿಂದ
ಬ್ರಾಹ್ಮಣರು ವಿಷ್ಣುವಿಗಿಂತ ಉತ್ತಮರು ಅಂತ ತಿಳಿಬಾರದು. ಒಂದೊಂದು ಪ್ರಸಂಗದಲ್ಲಿ ಕೆಲವೊಮ್ಮೆ ಶಿಷ್ಯನ ಅಧ್ಯಾಪನವನ್ನು, ಅವನ ಆಸ್ಥೆಯನ್ನು ಕಂಡಂತಹ ಗುರುಗಳು ಶಿಷ್ಯನನ್ನು ನೀನು ಭಾರಿ ಬುದ್ಧಿವಂತ ಅಂತ ಪ್ರಶಂಸೆ ಮಾಡಿದ್ದೇ ಆದರೆ ಅದನ್ನು ಕೇಳಿಸಿಕೊಂಡವ ಯಾರೂ ಕೂಡ ಗುರು ಅವನನ್ನು ಶಿಷ್ಯ ಮೀರಿಸಿದ್ದಾನೆ ಅಂತ ಅರ್ಥೈಸಿಕೊಳ್ಳಬಾರದು. ಮತ್ತು ಗುರುಗಳ ಹೊಗಳಿಕೆಗೆ ಪಾತ್ರನಾದಂತಹ ಶಿಷ್ಯ ಅವನು ತನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಕೆಲವು ಸತಿ ಉದ್ಗಾರ ಮಾಡ್ತಾರೆ. ಪಾಠ ಹೇಳಿಕೊಡುವ ಸಂದರ್ಭದಲ್ಲಿ ಯಾವಾಗಲೂ ಗುರುಗಳು ಇವನನ್ನು ಹೊಗಳ್ತಾ ಇದ್ದರು ಅನ್ನೋದು ಅದವನ ಕೀರ್ತಿಯಲ್ಲಿ ಸೇರುತ್ತೆ. ಹಾಗಲ್ಲ ಅಂತಾಗಿದ್ದರೆ ಜಗತ್ತಿಗೆ ಗುರುಗಳಾದ ಬ್ರಹ್ಮ, ರುದ್ರ, ಇಂದ್ರಾದಿಗಳಿಗೂ ಕೂಡ ಗುರು ವಿಷ್ಣು. ಭಗವಂತನ ಪಾದ ತೊಳೆದ ಗಂಗೆಯನ್ನು ಸ್ಪರ್ಶ ಮಾಡಿದರೆ ಸಾಕು, ಎಲ್ಲವನ್ನು ಪವಿತ್ರಗೊಳಿಸುವ ಪರಮಾತ್ಮ ಅವನು. ಅಂತಹ ವಿಷ್ಣು ಬ್ರಾಹ್ಮಣರಿಗೆ ನಮಸ್ಕರಿಸಿ ಪಾದ ಪ್ರಕ್ಷಾಳನೆ ಮಾಡಿ ನೀರನ್ನು ತಲೆಯಲ್ಲಿ ಧಾರಣೆ ಮಾಡಿದ ಕಾರಣ ಅವು ಎಂದು ಸಣ್ಣವ ಆಗೋಲ್ಲ. ದೇವತೆಗಳ ಮಧ್ಯದಲ್ಲಿ ವಿಷ್ಣು ಬ್ರಾಹ್ಮಣ ವತ್ಸಲ ಅನ್ನುವ ಸ್ತುತಿಗೆ ಪಾತ್ರನಾಗಿ ದೊಡ್ಡವನೇ ಆಗ್ತಾನೆ. ಆದ್ದರಿಂದಲೇ ಭಗವಂತನ ಸಹಸ್ರನಾಮದಲ್ಲಿ ಬ್ರಹ್ಮಣ್ಯೋ ಬ್ರಾಹ್ಮಣ ಪ್ರಿಯ ಅಂತ ಅವನ ನಾಮಗಳು. ದೇವರ 1000 ನಾಮಗಳಲ್ಲಿನ 2 ನಾಮಗಳು, ಒಂದು ಬ್ರಾಹ್ಮಣ ಪ್ರಿಯ, ಇನ್ನೊಂದು ಬ್ರಹ್ಮಣ್ಯ. ಇದೆರಡು ಅವನ ಹೆಸರು. ಮತ್ತೆ ದಶಮಸ್ಕಂದದಲ್ಲಿ ಬಂದಂತಹ ಒಂದು ಪ್ರಸಂಗ, ಬ್ರಾಹ್ಮಣರ ವಿಷಯದಲ್ಲಿ ಭಗವಂತನ ಒಂದು ನಡೆ ನುಡಿ ಹೇಗಿತ್ತು ಅಂತ ತೋರಿಸ್ತಾ ಇದ್ದಾರೆ. ಕುಚೇಲ ಬಂದ ಸಂದರ್ಭ, ಭಗವಂತ ಅವನಿಗೆ ಆತಿಥ್ಯ ಮಾಡುವ ಸಂದರ್ಭ. ಯಸ್ಮಾತ್ ಬ್ರಹ್ಮ ಕುಲಂ ಬ್ರಹ್ಮನ್ ಶಾಸ್ತ್ರಯೋನೇ ಸ್ತವಾತ್ಮನಃ ಸಭಾ ಜಯತಿ ಸದ್ಧಾಮ ತದ್ಬ್ರಹ್ಮಣ್ಯ ಗುಣೋ ಭವಾನ್ ದೃಷ್ಟ್ವಾ ಬ್ರಹ್ಮಣ್ಯ ದೇವಸ್ತಂ ಅವರುಕ್ಯ ನಿಜಾಸನೇ ಉಪವೇಶ್ಯಾರ್ಹಯಾಂ ಚಕ್ರೆ ಯಥಾತ್ಮಾನಂ ದಿವೌಕಸಃ. ಭಗವಂತ ಗುಣಪೂರ್ಣ. ನೀನು ಶಾಸ್ತ್ರ ಬ್ರಹ್ಮಣ್ಯ ದೇವನಾದ ಕೃಷ್ಣ ತನ್ನ ಮನೆಗೆ ಬಂದ ಕುಚೇಲನನ್ನು ಖಂಡಾಕ್ಷಣ, ಕುಚೇಲ ದ್ವಾರದಲ್ಲಿ ನಿಂತು ಭೃತ್ಯರ ಕೈಯಲ್ಲಿ ಕೃಷ್ಣ ಸಖನಾದ ಕುಚೇಲ ಬಂದಿದ್ದಾನೆ ಹೇಳ್ರಿ ಅಂತ ಹೇಳಿ ಕಳಿಸಿದ. ಮಡದಿಯರ ಒಡಗೂಡಿ ಹಂಸತೂಲಿಕಾ ತಲ್ಪದಲ್ಲಿ ವಿರಾಜಮಾನನಾದ ಭಗವಂತ ತನ್ನ ಅರಮನೆಯ ದ್ವಾರದಲ್ಲಿ ನಿಂತ ಕುಚೇಲನನ್ನು ಕಂಡಾಕ್ಷಣ ಥಟ್ಟನೆ ತನ್ನ ಆಸನದಿಂದ ಕೆಳಗಿಳಿದು ಓಡೋಡಿ ಬರ್ತಾ ಇದ್ದ. ಕುಚೇಲನ ಕೈ ಹಿಡಿದು ಒಳಗೆ ಕರ್ಕೊಂಡು ಬಂದ. ಉತ್ತಮವಾದ ಆಸನವನ್ನು ಕೊಟ್ಟು ಕೂಡಿಸಿದ. ಅವನನ್ನು ಸತ್ಕಾರ ಮಾಡಿದ್ದಾನಂತೆ ಭಗವಂತ. ಹೇಗೆ ಮಾಡಿದ? ಯಥಾ ಆತ್ಮಾನಂ ದಿವೌಕಸ.
ತನ್ನನ್ನು ದೇವತೆಗಳು ಹೇಗೆ ಮಾಡ್ತಾರೆ ಪೂಜೆ, ಭಗವಂತನ ಆರಾಧನೆಯನ್ನು ಭಗವದ್ಭಕ್ತರಾದಂತಹ ದೇವತೆಗಳು ಹೇಗೆ ಆಚರಣೆ ಮಾಡ್ತಾರೋ ಹಾಗೆ ಸ್ವಯಂ ಭಗವಂತ ಅತ್ಯಂತ ವಿನಯ ಆದರದಿಂದ ಅತಿಥಿ ರೂಪದಲ್ಲಿ ಬಂದ ಕುಚೇಲನ ಆರಾಧನೆಯನ್ನು ಮಾಡಿ ಬ್ರಾಹ್ಮಣ ಪ್ರಿಯ ಅಂತ, ಬ್ರಹ್ಮಣ್ಯ ದೇವ ಅಂತ ಕರೆಸ್ಕೊಂಡಿದ್ದಾನೆ. ಹೀಗೆ ಬ್ರಾಹ್ಮಣ ವಾತ್ಸಲ್ಯ ರೂಪವಾದ ಮಹಾಗುಣ ಕೃಷ್ಣ ತೋರಿಸಿ ಅವನೇ ಸರ್ವೋತ್ತಮ ಎಂಬುದನ್ನು ಸ್ಪಷ್ಟವಾಗಿ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾನೆ. ಒಬ್ಬ ಎಷ್ಟೇ ಪಾಪ ಮಾಡಿ ಎಲ್ಲೇ ಹುಟ್ಟಿದ್ರೂ ಕೂಡ ಹರಿಭಕ್ತರಾದ ಹಿರಿಯರ ಸೇವೆ ಮಾಡಿದರೆ ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಅನ್ನೋದು ಶ್ರೀಮದ್ ಭಾಗವತ 2ನೆಯ ಸ್ಕಂದದಲ್ಲಿ ಬಂದದ್ದು. ಆ ಮಂಗಳ ಪದ್ಯವನ್ನು ವಿಷ್ಣು ತೀರ್ಥರು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸ ಆಬೀರಕಂಕಾಯವನಾಶಕಾದಯ ಯನ್ಯೇ ಚ ಪಾಪಾಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ಕಿರಾತ ಹುಣಾಂಧ್ರ ಪುಲಿಂದ ಪುಲ್ಕಸ ಆಬೀರಕಂಕಾ ಯವನಾಶಕಾದಯಃ ಯನ್ಯೇ ಚ ಪಾಪಾ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಸ, ಅಬೀರ, ಕಂಕ, ಯವನ ಇವರೇ ಮೊದಲಾದಂತಹ ಕೆಟ್ಟ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ಬಂದವರು ಕೂಡ, ಅಥವಾ ಉತ್ತಮ ಕುಲದವರಾಗಿದ್ದರೂ ಪಾಪಕರ್ಮ ಮಾಡುವವರು ಏನಾದರೂ ಒಂದು ಬಾರಿ ನಿನ್ನ ಭಕ್ತರನ್ನು ಸೇವೆ ಮಾಡಿದ್ದೇ ಆದರೆ ಅಷ್ಟರಿಂದಲೇ ಭಗವಂತ ಪುನೀತನಾಗ್ತಾ ಇದ್ದ. ಅಂತಹ ಸಜ್ಜನ ವೃಂದಕ್ಕೆ ನನ್ನ ನಮಸ್ಕಾರ ಅಂತ ಶುಕಾಚಾರ್ಯರು ಭಾಗವತದ ಆರಂಭದಲ್ಲಿ ಮಂಗಳ ಪದ್ಯವನ್ನು ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಯದಪಾಶ್ರಯಾಶ್ರಯಾತ್, ಪಾಪಜೀವರು ಕೂಡ ದೊಡ್ಡವರನ್ನು ಸೇವೆ ಮಾಡಿದ ಅಂತಾದರೆ ಶುದ್ಧ್ಯಂತಿ, ಪವಿತ್ರರಾಗ್ತಾರೆ. ಅಂತಹ ಪ್ರಭುವಾದ ವಿಷ್ಣುವಿಗೆ, ಆ ಮಹಾಮಹಿಮನಿಗೆ ನನ್ನ ನಮಸ್ಕಾರ ಅಂತ ಶುಕಾಚಾರ್ಯರು ಮಂಗಳ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತನ ಪಾದ ಸೇವೆಯಲ್ಲಿ ನಿರತರಾದಂತಹ ಭಕ್ತರಾದ ಬ್ರಾಹ್ಮಣರ ಪಾದೋದಕವೇ ಪವಿತ್ರ ಅಂತ ಹೇಳುವಾಗ ಹರಿಯು ತನ್ನ ಪಾವಿತ್ರಕ್ಕಾಗಿ ಬ್ರಾಹ್ಮಣರ ಪಾದೋದಕವನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಬೇಕಾಗತ್ತೆ. ಎಷ್ಟು ಹಾಸ್ಯಾಸ್ಪದ. ಆದ್ದರಿಂದ ಹರಿ ಬ್ರಾಹ್ಮಣ ಪ್ರಿಯನಾದ್ದರಿಂದ ಆ ಗುಣವನ್ನು ಜಗತ್ತಿಗೆ ತೋರಿಸಿಕೊಡುವ ಕಾರಣದಿಂದಾಗಿ ಬ್ರಾಹ್ಮಣ ಪಾದೋದಕವನ್ನು ಭಗವಂತ ಧಾರಣೆ ಮಾಡ್ತಾನೆ ಅಂತ ಹೇಳಬೇಕಂತ. ಇನ್ನು ಭಾಗವತವೇ ಹೇಳುತ್ತೆ, ನ ಹುಮ್ಮಯಾನಿ ತೀರ್ಥಾನಿ ನ ದೇವ ಮೃಚ್ಛಿಲಾಮಯ ತೇ ಪುನಂತ್ಯುರುಕಾನೇನ ಯೂಯಂ ದರ್ಶನ ಮಾತ್ರತಃ. ಯಾವುದೇ ತೀರ್ಥಗಳಿಗೆ ಕ್ಷೇತ್ರಗಳಿಗೆ ಹೋದರೂ ಕೂಡ
ನಮ್ಮ ಪಾಪಗಳು ತತ್ಕ್ಷಣದಲ್ಲಿ ಹೋಗೋಲ್ಲ, ಉರುಕಾಲೇನ ಬಹಳ ಕಾಲದ ನಂತರ ಹೋಗಬಹುದು, ಹೋಗದೇನೂ ಇರಬಹುದು. ಆದರೆ ದೊಡ್ಡವರ ದರ್ಶನ ಇದೆಯಲ್ಲ, ತೇ ಪುನಂತಿ ಉರುಕಾಲೇನ ಯುಯಂ